ಯಾರು? ನಾನ್ ಪ್ರಿಯಾ. ಯಾವ ಪ್ರಿಯಾ? ನಾನ್ ಪ್ರಿಯಾ, ನಿನ್ ಲವರ್. ಕಾಲೇಜಲ್ಲಿ ನಮ್ ನೋಡಿ ರೋಮಿಯೋ ಜೂಲಿಯಟ್ ಅಂತ ಹೇಳ್ತಿದ್ರಲ್ಲ, ಅವಳೇ ನಾನು. ಹಾಯ್ ಪ್ರಿಯಾ, ಆರಾಮಿದೀಯಾ? ಆರಾಮಿದ್ದೀನಿ, ನೀನು? ಹೌದು, ನನ್ನನ್ನು ಪ್ರೀತಿಸಿ ಎಲ್ಲಾ ಕಡೆ ತಿರುಗಿಸಿ ಎಲ್ಲಾ ಮುಗಿದ್ಮೇಲೆ ನಡುವಿನಲ್ಲಿ ಕೈ ಬಿಟ್ಟು ಬೇರೆ ಹುಡುಗನ ಕೈ ಹಿಡಿದು ದಡ ಸೇರ್ತಲ್ಲ, ಆರಾಮಾಗಿರುತ್ತೆ ಬಿಡು. ಮತ್ತೆ ಇಲ್ಲ, ನಿನ್ ಜೊತೆ ಪ್ರೀತಿ ಮಾಡಿದ್ದು ನಮ್ಮ ಮನ್ಯಾಗ ಗೊತ್ತಾಗಿ ನನ್ ಕರ್ಕೊಂಡೋಗಿ ನಂಗೆ ಇಷ್ಟ ಇಲ್ಲ ಅಂದ್ರೂ ಮದ್ವೆ ಮಾಡ್ಬಿಟ್ರು. ಈಗ ನಂಗೊಂದು ಪಾಪು ಇದ್ರು ಇನ್ನಾದ್ರೂ ನಿನ್ ಗುಂಗಲ್ಲೇ ಇದ್ದೀನಿ. ಅದಕ್ಕೆ ನಿನ್ ಜೊತೆ ಸೇರಿ ಓಡೋಗೋಣ ಅಂತ ಅನ್ಕೊಂಡು ನಿನಗೆ ಫೋನ್ ಮಾಡಿದ್ದೆ. ಪ್ರೀತಿ ಅಂತೆ, ಪ್ರೇಮ ಅಂತೆ, ರೋಮಿಯೋ ಜೂಲಿಯಟ್ ಅಂತೆ, ನಡು ನೀರಿನಲ್ಲಿ ಯಾರೋ ಕೈ ಬಿಟ್ನಂತೆ, ಇನ್ನೊಬ್ಬನ ಜೊತೆ ಕೈ ಹಿಡ್ದು ದಡ ಸೇರಿದ್ದಂತೆ. ಇಷ್ಟ ಇಲ್ಲದೆ ಇರೋ ಮದ್ವೆ ಆಗಿ ಈ ಮಗುನ್ ಬೇರೆ ಹೆತ್ಲಂತೆ. ಈಗ ಹಳೆ ಹುಡುಗ ಪ್ರೀತಿ ನೆನ್ಪಾಗಿ ಅವನ ಜೊತೆ ಓಡೋಗ್ತಾ ಇದ್ದಾಳೆ. ಪ್ರೀತಿ ಪ್ರೇಮ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರ ನೋಡಿ ಆಕರ್ಷಣೆಗೊಳಗಾಗಿ ಮಾಡೋ ಪ್ರೀತಿ ಪ್ರೀತಿ ಅಲ್ಲ. ಒಂದ್ ಮನೆಯಲ್ಲಿ ಹೆಣ್ಣು ಹುಟ್ಟಿತು ಅಂದ್ರೆ ಆ ತಂದೆ ತಾಯಿಗೆ ಗೊತ್ತಿರುತ್ತೆ, ಇವಳು ನಮ್ಮನೇಲಿ ಹುಟ್ಟಿ ಇನ್ನೊಂದ್ ಮನೆಗೆ ಹೋಗಿ ಆ ಮನೆ ಬೆಳಗೋಳು ಅಂತ. ಅದನ್ನೆಲ್ಲ ತಿಳ್ಕೊಂಡು ಆ ತಂದೆ ತಾಯಂದ್ರು ತುತ್ತಿಟ್ಟು ಮುತ್ತಿಟ್ಟು ಅಕ್ರೆಯಿಂದ ಮಮತೆಯಿಂದ ಅವ್ರನ್ನ 20ರಿಂದ 25 ವರ್ಷಗಳ ಕಾಲ ನಿಸ್ವಾರ್ಥದಿಂದ ಸಾಕ್ತಾರಲ್ಲ, ಅದು ಪ್ರೀತಿ ಅಂದ್ರೆ. ಒಂದ್ ಮಗು ಹೆತ್ತ ಮೇಲೆ ಪ್ರೀತಿ ಪ್ರೇಮ ಅಂತ ಅತ್ತೆ ಮಾವ ತಂದೆ ತಾಯಿ ಗಂಡನ ಬಿಟ್ಟೋದ್ರೆ ಇಲ್ಲಿ ಇರೋರ್ಗಾಗೋ ಸಂಕಟ, ಊರಲ್ಲಿ ಜನರಿಂದ ಆಗೋ ಅವಮಾನ ಅವ್ರನ್ನ ಯಾವ ಪರಿಸ್ಥಿತಿ ತರುತ್ತೆ ಅಂತ ಗೊತ್ತಾ? ಪ್ರೀತಿ ಒಬ್ರನ್ನೊಬ್ರನ್ನ ಮಾತ್ರ ಕೂಡ್ಸುತ್ತೆ, ಅದು ತಂದೆ ತಾಯಿಗೆ ನೋವು ಕೊಟ್ಟು. ಆದ್ರೆ ಈ ಮದ್ವೆ 2 ಕುಟುಂಬಗಳನ್ನ ಒಂದ್ಗೂಡ್ಸುತ್ತೆ, ಅದು ಸಂತೋಷ ಸಂಭ್ರಮದಲ್ಲಿ. ಪ್ರೀತಿ ಅಂತ ಪ್ರೇಮ ಅಂತ ಓಡೋಗ್ತಾಳ ಅಂತ. ಓಣ್ಯಾಗ ಹೊಸ ಹುಡುಗಿ ಬಂದ ಅಂತ ಜಲ್ ತುರ್ಸ್ಕೊಂಡ್ ನೋಡ್ತಾರ, ಕಿಚಕಾರ್ತಿ ನಾಯ್ತಾರ, ಮುಂದಿನ ಅರಿವೇ ಇರಲ್ಲ. ನಾಯಿಗೆ ಒಂದೇ ಕಿಚಕಾರ್ತಿ, ಆದ್ರೆ ಇವ್ರು ಊರೆಲ್ಲ ಒಂದೇ. ಏನೋ ಒಟ ಒಟ ಅನ್ನಕತ್ತೀರಿ? ಹರಿಯೋದವನಿಗೆ ಕಚ್ಚ ಕೂಡ ಸುಂದರವಾಗಿ ಕಾಣಿಸ್ತಂತ ಬೇಲೂರ್ ಗೈಡ್ ಹೇಳಿದ್ರು. ನೀವೇನ್ ಹೇಳಿದ್ ನನ್ ಕೇಳಿಸ್ಲಿಲ್ಲ. ಲಕ್ಷ ಎಲ್ಲ ಹುಡುಗಿ ಮೇಲಿದ್ರ ಹೆಂಗ್ ಕೇಳ್ತ? ಸೈಕಲ್ ಎಲ್ಲ ಹಾಳೈತೆ, ಸರಿ ಮಾಡಿ ಬಾ. ಆಯ್ತು ಬರ್ರಿ, ಮಾಡಿಸ್ಕೊಡ್ತೀನಿ. ಅವತ್ತು ಈ ಕನ್ನಡಿ ಹೊಡೆದು ನನ್ನ ಮನಸ್ಸು ಗತ್ತು, ಇವತ್ತ ಈ ಕನ್ನಡಿ ಹೊಡೆದು ನನ್ನ ಹೃದಯ ಸೇರ್ಕೊಂಡ್ಲು. ನಿನ್ನ ಮುಂದೆ ಏನೈತೆ ಏನು?
ಏನ್ ಇಷ್ಟೊತ್ತಾದ್ರೂ ರಂಗೋಲಿ ಹಾಕಕ್ ಮುಗ್ಸಿಲ್ವೇನೆ? ಆಮ ಆಯ್ತು. ಗೇಟ್ ಅಲ್ಲಿ ಹಾಲು ಪೇಪರ್ ಇದೆ, ತಗೊಂಡ್ ಬಾ. ಹಾ ಸರಿ. ಎಕ್ಸ್ಕ್ಯೂಸ್ ಮೀ, ಇವನ್ನ ಎಲ್ಲೋ ನೋಡಿದೀನಲ್ಲ. ಪ್ರಪಂಚದಲ್ಲಿ ಒಬ್ಬರ್ತಾರೆ 7 ಜನ ಇರ್ತಾರೆ. ನೀವ್ ಯಾರನ್ನಾದ್ರೂ ನೋಡಿ ನಾನು ಅನ್ಕೊಂಡಿರ್ಬೋದು. ಹೌದು, ಇಲ್ಲಾರ ಮನೆಗ್ ಬಂದಿದ್ಯಾ? ಇದೆ ನನ್ ಮನೆ. ಹೌದಾ? ಅಮೃತ ಅಕ್ಕ, ಚಕ್ಕಾಡನ್ ಬರ್ರಿ. ಹಾಯ್. ಹಾಯ್. ಕೆಲ್ಸ ಎಲ್ಲ ಮುಗೀತಾ? ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ. ಇಲ್ಲಿವರೆಗಾದ್ರೂ ಮಳೆ ಬರ್ಲಿಲ್ಲ. ಮುಂಗಾರು ಮುಗಿಯಕ್ ಬಂತು, ಮಳೆ ಬರುತ್ತೋ ಇಲ್ಲ. ಮಳೆ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಸರ್ಕಾರ ಎಲ್ಲ ಫ್ರೀಯಾಗಿ ಕೊಡ್ತಾ ಇದಾರಲ್ಲ ಸೌಲಭ್ಯಗಳನ್ನ. ತಿಂಗಳಿಗೆ ಕರೆಂಟು 200 ಯೂನಿಟ್ ಫ್ರೀ, ಆಮೇಲೆ ಬಸ್ ಫ್ರೀ ಓಡಾಡಕ್ಕೆ, 10 kg ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ. ಇನ್ನ ನಮ್ಗೆ ಮಹಿಳೆಯರಿಗಂತ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದಾರೆ. ಇನ್ ಯಾಕೆ ನಾವು ಮಳೆ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ? ಏನ್ ಭಾಗ್ಯ ಕೊಡ್ತಾರೆ. ಕರೆಂಟು ಫ್ರೀ ಅಂತ ಹೇಳ್ತಾರೆ, ಈಗ 3 ಪಟ್ಟು ಬಿಲ್ ಜಾಸ್ತಿ ಮಾಡೈತಿ. ಅಕ್ಕಿ ಫ್ರೀ ಅಂತ ಹೇಳ್ತಾರೆ, ಬೇಳೆಕಾಳು ಗಗನಕ್ಕೇರೈತಿ. ಬಲಗೈಯಿಂದ ಕೊಡ್ತಾರೆ, ಎಡಗೈಯಿಂದ ತಗೊಂತತೆ ಈ ಸರ್ಕಾರ. ಯಾವುದು ಫ್ರೀಯಾಗಿ ಸಿಗ್ಬಾರ್ದು. ಪ್ರೀತಿ ಪ್ರೇಮ ಫ್ರೀಯಾಗಿ ಸಿಕ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ, ಬೇಗ ಹಾಳಾಗ್ಬಿಡ್ತಾರೆ, ಸೋಮಾರಿಗಳಾಗ್ಬಿಡ್ತಾರೆ. ಅದಕ್ಕೆ ಕಷ್ಟಪಟ್ಟು ಸಂಪಾದಿಸಿದ್ರೆ ಮಾತ್ರ ಪ್ರೀತಿ ಪ್ರೇಮ ಹಣ ಎಲ್ಲಾದ್ರೂ ಬೆಲೆ ಗೊತ್ತಾಗುತ್ತೆ. ಮನ್ಸಲ್ಲಿ ಕೈಯಲ್ಲಿ ಇಡ್ತಾ ಇರುತ್ತೆ, ಕೈ ಬಿಚ್ಚಿ ಕೊಡಲ್ಲ ಕಷ್ಟಪಟ್ಟು ಸಂಪಾದಿಸಿದ್ದು. ಗೊತ್ತಿಲ್ಲ, ಆದ್ರೆ ರಂಜಿತ್ ಅಂತ ಅರ್ಥ ಆಯ್ತು. ಇದ್ದಿದ್ ಹೇಳಿದ್ನಪ್ಪ. ಹೌದೌದು, ಮನ್ಸಲ್ಲಿದ್ದೆ ಹೇಳ್ದೆ. ಈ ನಮ್ ಸರ್ಕಾರ ಯಾವಾಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಮಾಡ್ತೋ ಆವಾಗ್ಲೇ ಈ ಹೆಣ್ಮಕ್ಳೆಲ್ಲಾ ರೆಡಿಯಾಗಿ ಹೋಗಿ ಹತ್ಬೇಕಾದ್ರೆ ಬಸ್ಸಿನ ಬಾಗ್ಲೇ ಮುರ್ದಾಕ್ಬಿಟ್ಟಿದಾರೆ ಗೊತ್ತಾ? ಹೌದೌದು, ನಿನ್ನೆ ಟಿವಿಯಲ್ಲೆಲ್ಲ ತೋರಿಸ್ತಿದ್ರು, ಹೆಣ್ಮಕ್ಳು ಸೀಟ್ಗಾಗಿ ಬಟ್ಟೆಲ್ಲ ಹರ್ಕೊಂಡ್ಬಿಟ್ಟಾರಂತೆ. ಹೌದಾ? ಅದಕ್ಕೆ ಈ ಬಸ್ ಡ್ರೈವರ್ಗಳು ಎಲ್ಲಿ ಹೆಣ್ಮಕ್ಳು ಕೈ ಮಾಡ್ತಾರೋ ಅಲ್ಲಿ ಬಸ್ಸೇ ನಿಲ್ಸ್ತಿಲ್ಲ. ಅದಕ್ಕೆ ಒಬ್ಬ ಹೆಣ್ಮಗಳು ಡ್ರೈವರ್ ಬಸ್ ನಿಲ್ಸಿಲ್ಲ ಅಂತ ಕಲ್ ತಗೊಂಡು ಬಸ್ಸಿಗೆ ಎಸ್ಬಿಟ್ಟಿದ್ದಾಳೆ. ಆ ಡ್ರೈವರ್ ಮಹಿಳೆಗೆ ದಂಡ ಹಾಕ್ಯಾರ. ಮಾಡ್ತಿರೋದೇ ತಪ್ಪು, ಈ ತಪ್ಪಿಗೆ ದಂಡ ಕಟ್ಲೇಬೇಕು. ಬಸ್ಸು ಫ್ರೀ ಬಿಟ್ಟಾಗ್ಲಿಂದ ಒಬ್ಬ ಹೆಣ್ಮಗಳು ಗಂಡನ್ ಕೇಳ್ಬಿಟ್ಟು, ರೀ ನಾನ್ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ನೀವು ದುಡ್ಡು ಖರ್ಚಾಗುತ್ತಂತ ನಾನು ಎಲ್ಗೂ ಕಳ್ಸಿಲ್ಲ ಅಂತ ಹೋದ ಹೆಣ್ಮಗಳು ಇಷ್ಟ ದಿನ ಆದ್ರೂ ಬರ್ಲಿಲ್ಲ ಅಂತೆ. ಅದಕ್ಕೆ ಗಂಡ ಮನನೊಂದು ಬಸ್ಸು ಟೈರ್ ಕೆಳಗ್ ಮಲಗ್ಬಿಟ್ಟು ಇನ್ ಮುಂದೆ ಬಸ್ಸು ಫ್ರೀ ಬಿಡ್ಬೇಡ್ರಿ ಅಂತ ಸರ್ಕಾರ ಕೇಳ್ತಾ ಇದಾರಂತೆ. ಅಲ್ಲ, ಈ ಬಸ್ಸು ಫ್ರೀ ಆದಾಗಿಂದ ದೇವಸ್ಥಾನದಲ್ಲಿ ಹೆಣ್ಮಕ್ಳು ತುಂಬ್ಕೊಂಡ್ಬಿಟ್ಟಿದಾರ. ಪ್ರಸಾದನೂ ಸಿಗ್ತಿಲ್ಲ, ಈ ಕಡೆ ಮಲ್ಗೋಕ್ ಜಾಗನೂ ಸಿಗ್ತಿಲ್ಲ. ಅದಕ್ಕೆ ಈ ಹೆಣ್ಮಕ್ಳು ಎಲ್ಬೇಕಂದ್ರೆ ನಿಲ್ಕೊಂಡು ಹೋಗ್ತಾ ಇದಾರೆ. ಮಾಧ್ಯಮದಲ್ಲಿ ಹೇಳ್ತಾರಲ್ಲ, ನಿಮ್ಮ ಒಂದು ಮತ ಪವಿತ್ರವಾದದ್ದು, ಮತ ಹಾಕುವ ಮುನ್ನ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ, ಶ್ರೇಷ್ಠ ವ್ಯಕ್ತಿಗೆ ಮತ ಹಾಕೆಂದು. ಚುನಾವಣೆ ಸಮಯದಲ್ಲಿ ಜನರು ಸೀರೆ, ಹಣ, ಕುಕ್ಕರ್ ಕೊಡೋರನ್ನು ಜೈಲಿಗೆ ಹಿಡಿದು ಹಾಕ್ತಾರಲ್ಲ, ಅದೇ ಚುನಾವಣೆ ಸಮಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರಲ್ಲ, ಅವ್ರನ್ನ ಯಾಕೆ ಹಿಡಿದು ಜೈಲಿಗೆ ಹಾಕ್ಲಿಲ್ಲ?
ನೋಡಮ್ಮ, ಸಣ್ಣವ್ರ್ ಮಾಡಿದ ತಪ್ಪು ತಪ್ಪಾಗ್ ಕಾಣಿಸುತ್ತೆ, ದೊಡ್ಡವ್ರ್ ಮಾಡಿದ ತಪ್ಪು ತಪ್ಪಾಗ್ ಕಾಣಿಸಲ್ಲ. ಗ್ಯಾರಂಟಿಯಿಂದ ಸರ್ಕಾರ ಮಾಡಿದ ತಪ್ಪಿನಿಂದ ಹಣ ಸಂಗ್ರಹ ಮಾಡಲು ರೇಷನ್ ಬೆಲೆ ಏರಿಸಿದ್ದಾರೆ, ಕುಡುಕರ ಎಣ್ಣೆ ಬೆಲೆ ಏರಿಸಿದ್ದಾರೆ. ಇಲ್ಲಿ ತಪ್ಪಾಗಿದೆ ನೋಡಿ. ಅವಾಗ ಹೆಂಡತಿಯರ ಹತ್ರ ಹಣ ಕಿತ್ಕೊಂಡು ಹೋಗ್ತಾ ಇದ್ರು, ಈಗ ಅವರ ಮಾಂಗಲ್ಯಕ್ಕೆ ಕೈ ಹಾಕ್ತಾರೇನೋ. ಹೌದೌದು ನೋಡಿ, ಇವ್ಳು ಹೇಳೋ ಮಾತು ಖರೆ. ಹೌದೌದು.